ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನೀಗ ತೋರಿಸ್ತಿದ್ದೇನಲ್ಲ ಬಿರಿಯಾನಿ, ಇದನ್ನು ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣವಾ. ಒಂದು 18 ಕಾಳು ಮೆಣಸು, ಒಂದು 4 ಪೀಸು ಚಕ್ಕೆ, 1-2 ಸ್ಟಾರ್ ಹೂವು, 8 ಲವಂಗ, 1-2 ಪಲಾವ್ ಎಲೆ, ಇದಿಷ್ಟು ತೊಗೊಂಡಿದ್ದೇವೆ ನಾವು. ಗರಂ ಮಸಾಲ ಐಟಮ್ಸು, ಮತ್ತು ಬಾಸುಮತಿ ರೈಸನ್ನು ತೊಳೆದಿಟ್ಕೊಂಡಿದ್ದೇವೆ, ಮತ್ತು ಉದ್ದ ಕಟ್ ಮಾಡಿರುವಂಥ ಈರುಳ್ಳಿ, ಮತ್ತು ಸ್ವಲ್ಪ ಚಿಕನ್. ನಾವಿಲ್ಲಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇವೆ. ತುಪ್ಪ ಬಿಸಿಯಾಗಿದ್ದಕ್ಕೆ ಈರುಳ್ಳಿಯನ್ನು ಹಾಕಲಿಕ್ಕೆ ಉಂಟು. ನೀವು ಹಸಿ ಈರುಳ್ಳಿಯನ್ನು ಯೂಸ್ ಮಾಡಿ, ನಮಗೆ ಇಲ್ಲಿ ಫ್ರೈ ಮಾಡಿದಿತ್ತು ಅದಕ್ಕೆ ಹಾಕ್ತಾ ಇದ್ದೇವೆ. ಮತ್ತು ಇದಕ್ಕೆ ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕಲಿಕ್ಕೆ, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ, ಮತ್ತು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ನಾವೀಗ ಮಸಾಲ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು 5-6 ಹಸಿಮೆಣಸು, 1 ಇಂಚು ಶುಂಠಿ, ಇದನ್ನಷ್ಟು ಸೇರಿಸ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೇವೆ. ನೋಡಿ, ಇದೀಗ ಕುಕ್ಕರಲ್ಲಿ ಫ್ರೈ ಆಗಿದೆ. ಇದರ ನಂತರ ನಾವೀಗ ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇವೆ. ನೋಡಿ, ಇದೀಗ ಇಷ್ಟು ಫ್ರೈ ಆದಮೇಲೆ ಚಿಕನ್ ಉಂಟಲ್ಲ ಅದನ್ನು ಹಾಕಲಿಕ್ಕೆ ಉಂಟು. ನಾವಿಲ್ಲಿ ಬ್ರೆಸ್ಟ್ ಚಿಕನನ್ನು ಯೂಸ್ ಮಾಡ್ತಾ ಇರೋದು. ನಿಮಗೆ ಬೇಕಿದ್ರೆ ನಾರ್ಮಲ್ ಚಿಕನನ್ನು ಹಾಕ್ಕೊಳ್ಬೋದು. ಚಿಕನ್ ಎಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ನಾವಿಲ್ಲಿ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕ್ತಾ ಇದ್ದೇವೆ. ನೋಡಿ, ನಾವೀಗ ಅಕ್ಕಿ ಹಾಕೊಳ್ತಾ ಇದ್ದೇವೆ. ತೊಳೆದಿರುವಂಥ ಅಕ್ಕಿ, ಬಾಸುಮತಿ ರೈಸ್. ಇದನ್ನು ಚೆನ್ನಾಗಿ ಗ್ರೀನ್ ಮಸಾಲ ಎಲ್ಲ ಹಿಡಿಯೋ ಹಾಗೆ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅಕ್ಕಿಗೆಲ್ಲ ಸೇರಿಸೇನೆ ನಾವೀಗ ಉಪ್ಪು ಸೇರಿಸ್ಕೊಳ್ಬೇಕು. ಎಷ್ಟು ಉಪ್ಪು ಅಂದರೆ ಅನ್ನಕ್ಕೆಲ್ಲ ಸೇರಿಸೇನೆ ಉಪ್ಪು ಹಾಕ್ಕೊಳ್ಬೇಕು, ಇಲ್ಲ ಮತ್ತೆ ಹಾಕಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಈಗಲೇ ನೋಡ್ಕೊಳ್ಳಿ ಎಷ್ಟು ಉಪ್ಪು ಬೇಕಂತ. ನೋಡಿ, ನಾವೀಗ ಅಕ್ಕಿಗೆ ನೀರು ಸೇರಿಸ್ಕೊಳ್ತಾ ಇದ್ದೇವೆ. ನಾವಿಲ್ಲಿ ಕೈ ಅಳತೆ ಪ್ರಕಾರ ನೀರು ಸೇರಿಸ್ಕೊಳ್ತಾ ಇದ್ದೇವೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿ ಉಂಟಾ ಅಂತ ನೋಡ್ಕೊಳ್ಳಿ. ಈಗಲೇ ಇದರ ಮೇಲೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಉದ್ದುದ್ದ ಕಟ್ ಮಾಡಿರುವಂಥ ಈರುಳ್ಳಿ. ನಂತರ ಇದಕ್ಕೆ ಮುಚ್ಚೋಣ. ಇದಕ್ಕೆ 1-2 ವಿಸಿಲ್ ಬಂದರೆ ಸಾಕು, ಆಫ್ ಮಾಡಿ. ನೋಡಿ, ನಾವೀಗ ಇದಕ್ಕೆ 2 ವಿಸಿಲ್ ತೆಗೆದು, ಇದು ವಿಸಿಲೆಲ್ಲ ಹೋದ ಮೇಲೆ ತೆಗೆದು ತೋರಿಸ್ತಾ ಇದ್ದೇವೆ ನಿಮಗೆ. ನೋಡಿ, ಈ ಥರ ಬಂದಿದೆ. ನೋಡಿ, ನಾವಿಲ್ಲಿ ಬಿರಿಯಾನಿ ರೆಡಿ ಆಯ್ತು. ಇದ್ರ ಜೊತೆ ಹಾಕ್ಕೊಂಡು ತಿನ್ಲಿಕ್ಕೆ ಇದಕ್ಕೆ ಗ್ರೇವಿ ಮಾಡಬೇಕಲ್ಲ. ನೋಡಿ, ನಾವಿಲ್ಲಿ ಗ್ರೇವಿ ರೆಡಿ ಮಾಡಿದ್ದೇವೆ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ಈಗ ನಾವು ಬಿರಿಯಾನಿಗೆ ಗ್ರೇವಿ ಮಾಡಲಿಕ್ಕೆ 6 ಹಸಿಮೆಣಸು, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೇವೆ, ಮತ್ತು 1 ಇಂಚು ಶುಂಠಿ ತೊಗೊಂಡಿದ್ದೇವೆ. ಇದ್ರ ಜೊತೆ ಸ್ವಲ್ಪ ಅರಿಶಿಣ ಹಾಕಿ ರುಬ್ಕೊಳ್ಳಿಕ್ಕೆ ಉಂಟು. ಇದನ್ನೆಲ್ಲ ಈಗ ನಾವು ರುಬ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಮಿಕ್ಸಿ ಮಾಡಲಿಕ್ಕೆ ನಾವು
ಇದ್ರ ಜೊತೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಕೂಡ ಆ್ಯಡ್ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಈಗ ರುಬ್ಕೊಳ್ಳೋಣ. ನೋಡಿ ಇದೀಗ ನಾವು ರುಬ್ಕೊಂಡಿದ್ದೇವೆ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ಸ್ವಲ್ಪ. ನೋಡಿ ನಾವಿಲ್ಲೊಂದು ಕಡಾಯಿ ಇಟ್ಟು ಅದಕ್ಕೆ ತುಪ್ಪ, ಆಲ್ರೆಡಿ ನಾವು ಈರುಳ್ಳಿಯನ್ನು ಫ್ರೈ ಮಾಡಿ ಬಿರಿಯಾನಿಗಂತ ತೆಗೆದಿಟ್ಕೊಂಡಿರೋ ತುಪ್ಪನ ಇತ್ತು. ಅದಕ್ಕೇ ಅರ್ಧ ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇವೆ. ನೋಡಿ ಇದೀಗ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇವೆ. ನೋಡಿ ನಾವು ಇದಕ್ಕೀಗ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇವೆ. ನೋಡಿ ಇಲ್ಲಿ ಚಿಕನ್ನು ಮುಕ್ಕಾಲು ಭಾಗದಷ್ಟು ಬೆಂದಿದೆ. ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೇವೆ. ಇದು ನಂತರ ಇದು ಸ್ವಲ್ಪ ದಪ್ಪ ಆಗ್ತದೆ. ಆವಾಗ ನಾವು ಮಸಾಲೆ ನೀರನ್ನು, ಆವಾಗ ನಾವು ಮಿಕ್ಸಿಯನ್ನು ತೊಳೆದಿಟ್ಕೊಂಡು ಬಂದ್ವಲ್ಲ ಅದೇ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೇವೆ, ಯಾಕೆಂದರೆ ನಾವು ಬಿರಿಯಾನಿ ಜೊತೆ ತಿನ್ನುವಾಗ ಸ್ವಲ್ಪ ತೆಳ್ಳಗಿರಬೇಕಲ್ಲ, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಕುದ್ಮೇಲೆ ಚಿಕನ್ ಎಲ್ಲ ಬೆಂದಿದೆಯಾ, ಉಪ್ಪೆಲ್ಲ ಸರಿ ಅಂತ ನೋಡಿ ಮತ್ತೆ ಆಫ್ ಮಾಡಿ.